ನನ್ನ ಬೈಕ್ ಇಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಗುರು ನನಗೆ. ಅಷ್ಟು ಕೊಟ್ಟಿದೆ ಯಪ್ಪ, ನನಗೆ ಆಶ್ಚರ್ಯ ಆಗ್ತೈತೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆದರೆ ಹೆಲ್ಮೆಟ್ ಗಿವ್ ಅವೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಹಾಯ್ ಫ್ಯಾಮ್, ಎಲ್ಲ ಹೆಂಗಿದ್ದೀರಾ? ಸಕ್ಕತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ನಮ್ಮ ಡ್ಯೂಕ್ 200 ಮೈಲೇಜ್ನ ಟೆಸ್ಟ್ ಮಾಡ್ತಾ ಇದ್ದೀವಿ. ತುಂಬ ಜನ ಕಮೆಂಟ್ ಆಗ್ತಿದ್ರು ಮೈಲೇಜ್ ಟೆಸ್ಟ್ ಮಾಡಿ ಅಂತ. ಅದರಲ್ಲೂ ಕುಶನ್ ಅನ್ನೋರಂತೂ ಒಬ್ಬರು ಎಲ್ಲ ವಿಡಿಯೋದಲ್ಲೂ ಕಮೆಂಟ್ ಹಾಕ್ಕೊಂಡು ಬರ್ತಿದ್ರು. ಸೊ ಹಂಗಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಇವತ್ತು ನಮ್ಮ ಡ್ಯೂಕ್ 200 ಬೈಕ್ದು ಮೈಲೇಜ್ ಟೆಸ್ಟ್ನ ಮಾಡ್ತಾ ಇದ್ದೀವಿ. ಟ್ಯಾಂಕಲ್ಲಿರೋ ಪೆಟ್ರೋಲ್ ಎಲ್ಲ ಖಾಲಿ ಆಗೋವರೆಗೂ ಓಡಿಸಿ ಅದಾದಮೇಲೆ 1 ಲೀಟ್ರ್ ಪೆಟ್ರೋಲ್ನ ಸಪ್ರೇಟ್ ಬಾಟ್ಲಲ್ಲಿ ತಗೊಂಡು ಆ 1 ಲೀಟ್ರು ಪೆಟ್ರೋಲ್ನ ಗಾಡಿಗೆ ಹಾಕಿ ಈ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದನ್ನ ಟೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲೊಂದು HP ಪೆಟ್ರೋಲ್ ಬಂಕ್ ಇದೆ. ಬಾಟ್ಲಿಗೆ ಕರೆಕ್ಟಾಗಿ 1 ಲೀಟ್ರ್ ಹಾಕ್ಸ್ಕೊಂಡು ಹೋಗೋಣ. ಅಣ್ಣ, ಕರೆಕ್ಟಾಗಿ 1 ಲೀಟ್ರ್ ಹಾಕ್ತೀರಾ? ಹಿಡಿಸುತ್ತಾ ಅಣ್ಣ ಅದಕ್ಕೆ 1 ಲೀಟ್ರ್ ಫುಲ್ಲು? ಕರೆಕ್ಟಾಗಿ 1 ಲೀಟ್ರ್ ಹಾಕ್ಸ್ತಾ ಇದ್ದೀವಿ. ಕರೆಕ್ಟಾಗಿ ಹಿಡ್ಸೈತಲ್ವಾ? ಸೊ ಕರೆಕ್ಟಾಗಿ 1 ಲೀಟ್ರ್ ಹಾಕ್ಸ್ಕೊಂಡಿದ್ದೀವಿ. 103 ರೂಪಾಯಿ ಆಗಿದೆ. ಈ ಮೈಲೇಜ್ ಟೆಸ್ಟ್ ಮಾಡ್ತಿರೋದು ಬಂದು ಹೈವೇಲೇ ಮಾಡೋಣ ಅಂತ. ಯಾಕಂತಂದರೆ ಹೈವೇಲೇ ಕರೆಕ್ಟಾಗಿ ಗೊತ್ತಾಗೋದು. ಎಲ್ಲ ಜಾಸ್ತಿ ಹೈವೇಲಿ ಓಡಿಸ್ತಾರಲ್ವಾ. ಸೊ ಹಂಗಾಗಿ ಹೈವೇಲಿ ಒಂದು ಆನ್ ಆ್ಯಂಡ್ ಅವರೇಜ್ ಒಂದು 60 to 80 ಅವರೇಜ್ ಸ್ಪೀಡಾಗಿ ತೊಗೊಂಡು ಚೆಕ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಇವಾಗ ಗಾಡೀಲಿರೋ ಪೆಟ್ರೋಲು ಖಾಲಿ ಆಗಬೇಕು. ಖಾಲಿ ಆದಮೇಲೆ ನಾವು ಬಾಟ್ಲಲ್ಲಿರೋ 1 ಲೀಟ್ರ್ ಪೆಟ್ರೋಲ್ನ ಫಿಲ್ ಮಾಡ್ಕೊಳೋದು. ಸೊ ಬನ್ನಿ, ಇವಾಗ ಖಾಲಿ ಆಗೋವರೆಗೂ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಹೋಗೋಣ. ಗೈಸ್, ಫೈನಲ್ ಆಗಿ ಗಾಡಿ ಇವಾಗ ಏರ್ ತಗೊಂತೈತೆ. ನೋಡಿ, ಥ್ರಾಟಲ್ ಕೊಡ್ತಾ ಇದ್ದೀನಿ, ಆದರೂ ಮುಂದಕ್ಕೆ ಹೋಗ್ತಿಲ್ಲ. ಪೆಟ್ರೋಲ್ ಖಾಲಿ ಆಗಿದೆ. ಗಾಡಿನೂ ಆಫ್ ಆಯಿತು. ಗಾಡಿ ಆನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆನ್ ಆಗ್ತಿಲ್ಲ. ಹತ್ತು ನೋಡೋಣ, ಹತ್ತು ಇನ್ನೂ ನಿಲ್ ಮಾಡೋಣ. ಇನ್ನೂ ಹೋಗುತ್ತೆ ಅನಿಸುತ್ತೆ. ಇವಾಗ ಏರ್ ತಗೊಂಡೈತಲ್ಲ, ನೋಡೋಣ ಬಾ ಇನ್ನೂ ಎಷ್ಟು ದೂರ ಹೋಗುತ್ತೆ ಅಂತ. ಯಾಕಂದರೆ ಮೈಲೇಜ್ ಟೆಸ್ಟ್ ಮಾಡ್ತಿರೋದು ಎಕ್ಸಾಕ್ಟಾಗಿ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ ಅಂತ. ಸೊ ಹಂಗಾಗಿ ಪೂರ್ತಿ ನಿಲ್ ಮಾಡ್ತಿದ್ದೀನಿ. ಸೊ ನೋಡಿ, ಮತ್ತೆ ಏರ್ ತಗೊಂತು. ಮೋಸ್ಟ್ಲಿ ಈಗ ಆಫ್ ಆದರೆ ಮತ್ತೆ ಸ್ಟಾರ್ಟ್ ಆಗೋಲ್ಲ ಅನಿಸುತ್ತೆ. ನೋಡಿ ಗೈಸ್, ಥರ್ಡಲ್ಲಿ ಕೊಟ್ರು ಸ್ಟಾರ್ಟ್ ಆಗ್ತಿಲ್ಲ ಗಾಡಿ. ಸೊ ಅಲ್ಲಿಗೆ ಪೆಟ್ರೋಲ್ ಪೂರ್ತಿ ಖಾಲಿಯಾಗಿದೆ ಗಾಡೀಲಿ. ನೋಡಿ, 1 ಲೀಟ್ರ್ ಪೆಟ್ರೋಲ್. ಈ 1 ಲೀಟ್ರ್ ಪೆಟ್ರೋಲ್ನ ಈಗ ಗಾಡಿಗೆ ಹಾಕೋಣ. ಪೆಟ್ರೋಲ್ ಅಂತೂ ಫುಲ್ಲು ನಿಲ್ಲಾಗಿದೆ, ಪೆಟ್ರೋಲೇ ಇಲ್ಲ ಗಾಡೀಲಿ. ಸೊ ಈಗ 1 ಲೀಟ್ರ್ ಪೆಟ್ರೋಲ್ನ ಹಾಕ್ತೀವಿ. ಹಾಕಿ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ಚೆಕ್ ಮಾಡಬೇಕು. ನೋಡಿ, ಪೂರ್ತಿ ಒಂದೇ ಸರಿ ಪೆಟ್ರೋಲ್ ಹಾಕಿದ್ದೀನಿ. ಕರೆಕ್ಟಾಗಿ 1 ಲೀಟ್ರ್ ತೊಗೊಂಡಿದ್ವಿ. ಚೆನ್ನಾಗಿ ಅಲ್ಲಾಡಿಸ್ಬೇಕು, ಡ್ರಾಪು ವೇಸ್ಟ್ ಆಗಬಾರ್ದು. ಹಿಡ್ಕೊ, ಮತ್ತೆ ಈ ಬಾಟ್ಲು ಬೇಕು. ಯಾಕಂದರೆ ಇದನ್ನು ಖಾಲಿ ಆದಮೇಲೆ ಮತ್ತೆ ಫಿಲ್ ಮಾಡ್ಕೊಂಡು ತಗೊಬೇಕಲ್ಲ. ಸೊ ಗೈಸ್, ಟೋಟಲಾಗಿ ಪೆಟ್ರೋಲ್ ಹಾಕಿದ್ದೀವಿ. 1 ಲೀಟ್ರ್ ಕರೆಕ್ಟಾಗಿದೆ ಇವಾಗ ಗಾಡೀಲಿ. ಈಗ ಇದರಲ್ಲಿ ಟ್ರಿಪ್ನ ಫಿಕ್ಸ್ ಮಾಡಬೇಕು. ಟ್ರಿಪ್ 0 ಮಾಡಿ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ನೋಡ್ಕೋಬೇಕು. ಸೊ ನೋಡಿ ಗಾಯ್ಸ್, ಇವಾಗ ಟ್ರಿಪ್ಪು 0 ಆಗಿದೆ. 0 ಕಿಲೋಮೀಟರ್ಸು 0 ಮಿನಿಟ್ಸು. ಇಲ್ಲಿಂದ ಆವ್ರೇಜಾಗಿ 60ಇಂದ 80 ಒಳಗಡೆ ಆವ್ರೇಜ್ ಮೇಂಟೈನ್ ಮಾಡ್ತೀನಿ. ಆ ಸ್ಪೀಡಲ್ಲಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಟೆಸ್ಟ್ ಮಾಡೋಣ ಇವತ್ತು. ಯಾವತ್ತೂ ಕೂಡ ಈ ಥರ ಪೆಟ್ರೋಲ್ ಟ್ಯಾಂಕ್ ಫುಲ್ ನಿಲ್ ಮಾಡ್ದೋನೇ ಇಲ್ಲ. ಲೋ ಫ್ಯೂಯಲ್ ತೋರಿಸಿದ ತಕ್ಷಣವೇ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಬಿಡ್ತಿದ್ದೆ. ಇವತ್ತೊಂದು ದಿವಸ ಫುಲ್ಲು ನಿಲ್ ಮಾಡಿದ್ದೀನಿ ವಿಡಿಯೋ ಮಾಡೋದಕ್ಕೋಸ್ಕರ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವ ಮೂಲೆಯಲ್ಲಿ ನೋಡಿದ್ರು ಎಲ್ಲ ತೆಂಗಿನ ಮರನೇ. ನೋಡಿ, ಈ ಕಡೆ ಸೈಡ್ ಈ ಮೂಲೆಯಲ್ಲಿ ನೋಡ್ತೀವಿ ಅಂದ್ರೂ ತೆಂಗಿನ ಮರ, ಈ ಕಡೆ ಸೈಡು ಡೆಡ್ ಎಂಡ್ವರೆಗೂ ನೋಡ್ತೀವಿ ಅಂದ್ರೂ ತೆಂಗಿನ ಮರ. ಯಾಕಂದರೆ ನಾವಿರೋದು ಕಲ್ಪತರು ನಾಡಲ್ಲಿ, ನಮ್ಮ ತುಮಕೂರಲ್ಲಿ. ಸೊ ಗಾಯ್ಸ್, ಫೈನಲಿ 10 ಕಿಲೋಮೀಟ್ರನ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ನೋಡೋಣ ಬನ್ನಿ.
ಯಪ್ಪ ಈ ಕಂಟೈನರ್ಸ್ ನೋಡಿದಾಗೆಲ್ಲ ಭಯ ಆಗುತ್ತೆ ಗುರು. ಮೊನ್ನೆ ಆಗಿದ್ದು ಇನ್ಸಿಡೆಂಟನ್ನು ನೆನಪಿಸ್ಕೊಂಡ್ರೆ ಓವರ್ಟೇಕ್ ಮಾಡೋದಕ್ಕೆ ಭಯ ಆಯ್ತೈತೆ. ಅಂಥ ಓಲ್ವೋ ಕಾರೇನೆ ಫುಲ್ಲು ಹೊಳಿಗೊಳ್ಟೋಗ್ಬಿಟ್ಟಿತ್ತು. ಅದನ್ನೇ ಹೇಳೋದು, ಟೈಮ್ ಚೆನ್ನಾಗಿಲ್ಲ ಅಂತಂದರೆ ಏನು ಬೇಕಾದರೂ ಆಗ್ಬೋದು. ನೋಡಿ ಅವರು ಸೇಫಾಗಿ, ನಮ್ಮ ಫ್ಯಾಮಿಲಿ ಸೇಫಾಗಿರಬೇಕು, ನಮಗೆ ಆಕ್ಸಿಡೆಂಟ್ ಆದರೆ ಏನೂ ಆಗಬಾರ್ದು ಅನ್ನೋ ಒಂದು ರೀಸನಿಂದ ಅಷ್ಟು ಓಲ್ವೋ ಸೇಫೆಸ್ಟ್ ಕಾರು 1.5 ಕೋಟಿ ಕೊಟ್ಟು ಸೇಫೆಸ್ಟ್ ಕಾರು ಓಲ್ವೋನ ತೊಗೊಂಡಿದ್ರು. ಬಟ್ ಆದರೂ ಕೂಡ ಟೈಮ್ ಅನ್ನೋದು ಅವ್ರನ್ನ ಬಿಟ್ಟಿಲ್ಲ ಗುರು. ಸೊ ಗಾಯ್ಸ್, ಫೈನಲಿ 20 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. 20 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಇನ್ನೂ ಎಷ್ಟು ದೂರ ಹೋಗುತ್ತೆ ನೋಡೋಣ ಬನ್ನಿ. ಮತ್ತೆ ಟ್ರಾಫಿಕ್ ಹೋಗೋರು. ಸೊ ಹೋಗತ್ತ ಈ ಭಾನುವಾರದತ್ತಂತೂ ಹೈವೇಲಿ ಬರ್ದಪ್ಪ. ಟ್ರಾಫಿಕ್ ಐ ಅವಾಯ್ಡ್, ಬಟ್ ಟ್ರಾಫಿಕ್ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಸೊ ಗಾಯ್ಸ್, ನಾವಿವಾಗ ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ. ಸದ್ಯಕ್ಕೆ ಬ್ಯಾಕಪ್ಪಾಗಿ ಪೆಟ್ರೋಲ್ ತೊಗೊಂಡು, ಯಾಕಂದರೆ ಇದು ಎಲ್ಲಿ ಖಾಲಿ ಆಗುತ್ತೋ ಗೊತ್ತಿಲ್ವಲ್ಲ. ಸೊ ಇದು ಖಾಲಿಯಾಗಿ ಎಷ್ಟು ಮೈಲೇಜ್ ಕೊಡ್ತು ಅಂತ ಗೊತ್ತಾದಮೇಲೆ ಮತ್ತೆ ಪೆಟ್ರೋಲ್ ಫಿಲ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇನ್ನು ತುಂಬ ಜನ ನ್ಯೂ ಇಯರ್ ಬಂದರೆ ಸಾಕು, ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಏನೇನೋ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನ್ಯೂ ಇಯರ್ ರೆಸೊಲ್ಯೂಷನ್ನು ಅದು ಇಟ್ಕೋಬೇಕು, ಇದು ಇಟ್ಕೋಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಈ ವರ್ಷ ಹಂಗೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಈಗ 2024, ಇದಕ್ಕೂ ಮುಂಚೆ ಹೊಸ ವರ್ಷ ಸ್ಟಾರ್ಟ್ ಆದಾಗಲೂ ಇದೇ ಥರನೇ ಏನೋ ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ನ ಇಟ್ಕೊತಿದ್ವಿ. ಅದು ಕಂಪ್ಲೀಟ್ ಆಗಿದೆಯಾ? ಇನ್ನೇನು ವರ್ಷ ಮುಗಿತಾನೆ ಬಂತು, ಅದಂತೂ ಕಂಪ್ಲೀಟ್ ಆಗಿರಲ್ಲ. ಸೊ ಇನ್ನು ಅದ್ರ ಹಿಂದಿನ ವರ್ಷ ನೋಡ್ತೀವಿ ಅಂತಂದರೆ 2023, ಆ ವರ್ಷ ಸ್ಟಾರ್ಟ್ ಆದಾಗ್ಲೂ ನಾವು ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಏನೇನೋ ಇಟ್ಕೊಂಡಿದ್ವಿ. ಸೊ ಅದೇನಾದರೂ ಕಂಪ್ಲೀಟ್ ಆಗಿದೆಯಾ? ಇಲ್ಲ. ಅದ್ರ ಹಿಂದಿನ ವರ್ಷ ನೋಡ್ತೀವಿ ಅಂತಂದ್ರೂ ಅದು ಆಗಿರಲ್ಲ. ಹಂಗಂತಂದಮೇಲೆ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಏನಕ್ಕೆ ಇಟ್ಕೊತೀರಾ? ಸುಮ್ಮನೆ ನ್ಯೂ ಇಯರ್ ಬಂತು ಅಂತ ಎಂಜಾಯ್ ಮಾಡಿ. ನ್ಯೂ ಇಯರ್ನ ಒಂದು ಹಬ್ಬ ಥರ ಎಂಜಾಯ್ ಮಾಡಬೇಕು ಅಷ್ಟೇ. ನಾವು ಈ ವರ್ಷ ನಾವು ಏನು ಕಿತ್ತು ದಬ್ಬಾಕೋಕ್ಕಾಗಿಲ್ಲ, ಮುಂದಿನ ವರ್ಷ ಏನಾರ ಕಿತ್ತು ದಬ್ಬಾಕಬೇಕು ಅಂತೇನಾದರೂ ನೀವು ಯೋಚನೆ ಮಾಡಿ ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಏನಾರು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಸ್ವಲ್ಪ ದಿವಸ ಆದಮೇಲೆ ನಿಮಗೆ ಜಿಗುಪ್ಸೆ ಬರುತ್ತೆ, ನಾವೇನು ಅಂದ್ಕೊಂಡ್ವಲ್ಲಪ್ಪ ಮಾಡಲಿಲ್ಲ ಅಂತ. ಸೊ ಹಂಗಾಗಿ ಆ ಟೈಮ್ನ, ನ್ಯೂ ಇಯರ್ ಅನ್ನೋ ಟೈಮ್ನ ಎಂಜಾಯ್ ಮಾಡೋದಕ್ಕೆ ಟ್ರೈ ಮಾಡಿ. ಅದರಲ್ಲೂ ಇನ್ನು ನ್ಯೂ ಇಯರ್ ಟೈಮಲ್ಲಂತೂ ಯಾವ್ದಾರ ಪ್ರಸಿದ್ಧ ದೇವಸ್ಥಾನದಲ್ಲಿ ಹೆಂಗೆ ಜನ ತುಂಬ್ಕೊಂಡಿರ್ತಾರೋ ಆ ಥರ ಜಿಮ್ಗಳಲ್ಲಿ ತುಂಬಿಬಿಟ್ಟಿರ್ತಾರೆ. ಯಾಕಂದರೆ ಹೊಸ ವರ್ಷ ಬಂತು, ಹೊಸ್ದಾಗಿ ಜಿಮ್ಮಿಗೆ ಸೇರ್ಕೊಳ್ಳೋಣ ಅಂತೆಲ್ಲ ಸೇರ್ಕೊತಾರೆ. ಈ ಟೈಮಲ್ಲಂತೂ ಜಿಮ್ ಓನರ್ಸು ಗುರು ಮಿಲಿಯನೇರ್ಸ್ ಆಗೋದು ಅಂದರೆ ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ ಜಿಮ್ ಓನರ್ಸು. ಅದ್ರ ಜೊತೆಗೆ ನ್ಯೂ ಇಯರ್ಗಿನ್ನ ಮುಂಚೆ ಬಾರ್ ಓನರ್ಗಳು ಕೋಟ್ಯಾಧಿಪತಿಗಳಾಗ್ತಾರೆ. ಹೊಸ ವರ್ಷಕ್ಕಿಂತ ಮುಂಚೆ ಬಾರ್ ಓನರ್ ಕೋಟ್ಯಾಧಿಪತಿ ಆಗ್ತಾರೆ. ಹೊಸ ವರ್ಷ ಆದಮೇಲೆ ಜಿಮ್ ಓನರ್ಸು ಕೋಟ್ಯಾಧಿಪತಿಗಳಾಗ್ತಾರೆ. ಅದ್ರ ಜೊತೆಗೆ ನ್ಯೂ ಇಯರ್ ಟೈಮಲ್ಲಿ ಬೇಕ್ರಿ ಓನರ್ಸು ಕೂಡ ಕೋಟ್ಯಾಧಿಪತಿಗಳಾಗ್ತಾರೆ ಗುರು. ಸಂಕ್ರಾಂತಿ ಹಬ್ಬ ಮುಗ್ದಿದ್ದಾಗಿದ್ದ ತಕ್ಷಣವೇ ಯಾವ ನ್ಯೂ ಇಯರ್ ವೈಬ್ಸು ಇರಲ್ಲ, ಯಾವ ರೆಸೊಲ್ಯೂಷನ್ಗಳು ಇರಲ್ಲ. ಇವಾಗ ಹೆಂಗೆ ಕಾಮನಾಗಿ ಲೈಫ್ ಲೀಡ್ ಆಗ್ತಿದ್ದು ಅದೇ ಥರ ಲೀಡ್ ಆಗುತ್ತೆ ಅಷ್ಟೇ, ಎಕ್ಸ್ಟ್ರಾ ಏನಿಲ್ಲ ಗುರು. ಅದೇ 2024ಇಂದ ಅದೇ 2025 ಹೋಯ್ತೀವಿ ಅಷ್ಟೇ. ಅದೇ ಪ್ರಾಬ್ಲಮ್ಸು, ಅದೇ ಲೋನ್ಗಳು, ಅದೇ EMI, ಅದೇ ಕಿತ್ತೋದ್ ಫ್ರೆಂಡ್ಸ್ಗಳು, ಅದೇ ಹುಡುಗಿ, ಅದೇ ಮೆಸೇಜು, ಅದೇ ಹೊಡೆದೋಗಿರೋ ಫೋನು, ಅದೇ ಮೈಲೇಜ್ ಕೊಡ್ದಿರೋ ಗಾಡಿ. ಅಷ್ಟೇ ಲೈಫ್ ಗುರು. ವರ್ಷ ಚೇಂಜ್ ಆಗುತ್ತೆ ಹೊರತು ನಮ್ಮ ಲೈಫ್ ಅಂತೂ ಚೇಂಜ್ ಆಗಲ್ಲ ಯಾವುದೇ ಕಾರಣಕ್ಕೂ. ಓಕೆ ಗಾಯ್ಸ್, ನಾವೀಗ 30 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ನೋಡೋಣ. ಗಾಯ್ಸ್, ಫೈನಲಾಗಿ 35 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಇನ್ನೂ ಗಾಡಿ ಹೋಗ್ತಿದೆ. ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ನೋಡೋಣ. ಯಾರಾದರೂ ನಮ್ಮ ಡ್ಯೂಕ್ 200 ಮೈಲೇಜ್ ಕೇಳಿದಾಗ ನಾನು ಕೂಡ ಹೇಳ್ತಿದ್ದೆ ಅವರೇಜಾಗಿ ಒಂದು 35 ಕಿಲೋಮೀಟರ್ಸ್ ಕೊಡುತ್ತೆ ಅಂತ. ಸೊ ಈಗ ಆಲ್ರೆಡಿ 35 ದಾಟಿದ್ದೀವಿ. ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ನೋಡೋಣ ಬನ್ನಿ. ಗಾಯ್ಸ್, ಫೈನಲಾಗಿ ಗಾಡಿ ಏರ್ ತೊಗೊತೈತೆ. ಕರೆಕ್ಟಾಗಿ 40 ಕಿಲೋಮೀಟ್ರ್ ಆಗೈತೆ ಗುರು. ಕರೆಕ್ಟಾಗಿ ಯಪ್ಪ, ನನಗೆ ನಂಬೋಕ್ಕಾಗ್ತಿಲ್ಲ ನನ್ನ ಬೈಕ್ 40 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತ. ಇಷ್ಟೊಂದು ಮೈಲೇಜ್ ಕೊಡುತ್ತೆ ಅಂತ ಇವತ್ತೇ ಗುರು ಗೊತ್ತಾಗಿದ್ದು ನನಗೆ ನನ್ನ ಬೈಕು. ನೋಡೋಣ, ಸ್ಟಾರ್ಟ್ ಆಗ್ತಿದೆ. ಇನ್ನೂ ಸ್ವಲ್ಪ ಮುಂದೆ ಹೋಗುತ್ತೆ ಅನಿಸುತ್ತೆ. ಏರ್ ತಗೊಂತ ಅಷ್ಟೇ ಇವಾಗ. ನೋಡೋಣ ಬನ್ನಿ. ಮತ್ತೆ ಏರ್ ತಗೊತೈತೆ. 40+ ಮೈಲೇಜು. ನನಗೆ ಆಶ್ಚರ್ಯ, ಇಷ್ಟೊಂದು ಮೈಲೇಜ್ ಕೊಡುತ್ತಾ ನನ್ನ ಗಾಡಿ ಅಂತ. ಗಾಯ್ಸ್, ನನ್ನ ಬೈಕು ಫೈನಲಾಗಿ ಆಫ್ ಆಗಿದೆ. ಮತ್ತೆ ಸ್ಟಾರ್ಟ್ ಆಗ್ತಾನೇ ಇಲ್ಲ. ಸೊ ನೋಡಿ, ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ.
ಸೊ ಅಲ್ಲಿಗೆ ಮೈಲೇಜ್ ಎಷ್ಟು ಬಂದಿದೆ ನೋಡೋಣ ಬನ್ನಿ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮೈಲೇಜ್ ಬಂದು 40 ಕಿಲೋಮೀಟರ್ಸ್, 40.6. ಅಲ್ಲಿಗೆ 51 ಮಿನಿಟ್ಸ್ ಟೈಮ್ ತೊಗೊಂಡಿದ್ದೀವಿ 40 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ, ಯಾಕಂದರೆ ಆವ್ರೇಜ್ ಸ್ಪೀಡಲ್ಲಿ ಬಂದಿರೋದು. ಸೊ ನೋಡಿ, ತುಂಬ ಜನ ಕೇಳ್ತಿದ್ರಲ್ಲ ಕಮೆಂಟ್ಸಲ್ಲಿ, ಬ್ರೋ ನಿಮ್ಮ ಬೈಕ್ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ನೋಡಿ ಕರೆಕ್ಟಾಗಿ 40 ಕೊಟ್ಟಿದ್ದೆ, 40.6. ಸೊ 40 ಕಿಲೋಮೀಟರ್ಸ್ ಥರ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ 40 ಕಿಲೋಮೀಟರ್ಸ್ ಮೈಲೇಜ್ ಕೊಟ್ಟಿದೆ ಗುರು. ಟೋಟಲಾಗಿ ನನ್ನ ಬೈಕು 40 ಮೈಲೇಜ್ ಕೊಟ್ಟಿದೆ ಅಂತಂದರೆ, ನೀವು ಇದನ್ನು ಸಿಟಿಗೆ ಕನ್ಸಿಡರ್ ಮಾಡ್ತೀರಾ ಅಂತಂದರೆ ಏನು ಹೈವೇಲಿ ಏನು ಮೈಲೇಜ್ ಕೊಡುತ್ತೋ ಅದಕ್ಕಿಂತ ಒಂದು 4 to 5 ಕಿಲೋಮೀಟರ್ಸು ಕಡಿಮೆ ಕನ್ಸಿಡರ್ ಮಾಡ್ಕೊಳ್ಳಿ. ಅಂದರೆ ಇವಾಗ 40 ಹೈವೇಲಿ 40 ಮೈಲೇಜ್ ಕೊಟ್ಟಿದೆ ಅಂತಂದರೆ ಸಿಟಿಲೆಲ್ಲ ಒಂದು 35 ಮೈಲೇಜ್ ಕೊಡುತ್ತೆ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಆಲ್ಮೋಸ್ಟ್ 300+ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದ್ದಾರೆ ನನ್ನ ಚಾನಲಲ್ಲಿ. ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಒಂದು ಗಿವ್ ಅವೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆದರೆ ಸೊ ಹೆಲ್ಮೆಟ್ ಗಿವ್ ಅವೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ತಾ ಹೇಳ್ತೀನಿ ಎಷ್ಟು ಹೆಲ್ಮೆಟ್ ಗಿವ್ ಅವೇ ಮಾಡ್ತೀನಿ, ಯಾವ ಹೆಲ್ಮೆಟ್ ಗಿವ್ ಅವೇ ಮಾಡ್ತೀನಿ, ಯಾವ ಬ್ರ್ಯಾಂಡ್ದು ಅಂತೆಲ್ಲ ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.